ಈಗ ಯಾರಿಗೋ ಅನಿಸುತ್ತೆ ನನ್ನ ಹತ್ರ ಇಷ್ಟು ರಿಸೋರ್ಸಸ್ ಇದೆ, ತುಂಬ ಹಣ ಇದೆ ಅಥವಾ ತುಂಬ ಐಶ್ವರ್ಯ ಇದೆ, ನಾನು ಏನು ಮಾಡಬೇಕು ಅಂದರೆ ಅವರ ಪಾರ್ಕಿಂಗ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ನನಗೆ ಲಿಸ್ಟ್ ಹಾಕ್ಕೊಂಡ್ರೆ ಇವತ್ತು ನನಗೆ ಎಷ್ಟು ಜನನ ಮೀಟ್ ಮಾಡಬೇಕು, 20 ಜನ ಗೊತ್ತಿದ್ದಾರೆ, 30 ಜನ ಗೊತ್ತಿದ್ದಾರೆ, ಇವತ್ತು ಯಾರನ್ನ ಮೀಟ್ ಮಾಡಬೇಕು ಅಂದರೆ ಪಾರ್ಕಿಂಗ್ ಆಫ್ ಇನ್ಫಾರ್ಮೇಷನ್, ಪಾರ್ಕಿಂಗ್ ಆಫ್ ಮೆಟೀರಿಯಲ್ಸ್, ಪಾರ್ಕಿಂಗ್ ಆಫ್ ಪೀಪಲ್. ಪಾರ್ಕಿಂಗಲ್ಲಿ ಗ್ರಾಹಕನ ಮನಸ್ಥಿತಿ ಹೇಗಿದೆ, ಅವನ ಡಿಮ್ಯಾಂಡ್ ಏನಿದೆ, ಅದರ ಮೇಲೆ ನನ್ನ ಪದಾರ್ಥಗಳು ಪಾರ್ಕ್ ಆಗಬೇಕು. ಯಾಕೋ ಸಕ್ಸಸ್ ಸಿಗ್ತಾ ಇಲ್ಲ ಅಂತೀವಲ್ಲ, ಸಕ್ಸಸ್ ಯಾಕೆ ಸಿಗ್ತಾ ಇಲ್ಲ ಅಂದರೆ ಗೊತ್ತಾಗ್ತಾ ಇಲ್ಲ ನನಗೆ ಯಾವ ಕೆಲಸವನ್ನು ಯಾವಾಗ ಚೂಸ್ ಮಾಡಬೇಕು ಅಂತ. ಫಸ್ಟ್ ಎಪಿಸೋಡಲ್ಲಿ ಹೇಳಿದ್ರಿ ಒಂದಷ್ಟು ಭಾಗಗಳಾಗಿ, ನಾನು, ಮನೆ, ಆಫೀಸು, ಸಮಾಜ ಅಂತ ಬಂದಾಗ ಈಗ ನಾನು ಮನೆಯ ಭಾಗವನ್ನ ಮುಗಿಸಿದೀವಿ ಇಷ್ಟು ಸೀರೀಸ್ ಅಲ್ಲಿ, ಎಪಿಸೋಡ್ಸ್ ಅಲ್ಲಿ ಮುಗಿದಿಲ್ಲ, ಅದು ನೆವರ್ ಎಂಡಿಂಗ್. ಅದು ಇದು ಪ್ರೊಫೆಷನ್ ಅಂತ ಬಂದಾಗ ಹೇಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೋದು, ಎಲ್ಲಿ ಹೇಗೆ ಅದನ್ನ ಬಳಸ್ಕೊಳ್ಬಹುದು ಅಂತ. ಪ್ರೊಫೆಷನ್ ಅಂದ್ರೆ 2 ಭಾಗಕ್ಕೆ ಬರೋಣ. ಅವರು ಕೆಲಸ ಮಾಡ್ತಾ ಇರ್ಬೋದು ಅಥವಾ ಎಂಪ್ಲಾಯರ್ ಆಗಿರ್ಬೋದು, 2 ಪ್ರೊಫೆಷನ್. ರೈಟ್. ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಡಾಕ್ಟರು, ಇಂಜಿನಿಯರು, ಹಾಗೆ ಆರ್ಕಿಟೆಕ್ಟು, ಸೆಲ್ಫ್ ಎಂಪ್ಲಾಯ್ಡ್. ಓಕೆ. ಯಾರಿಗೆ ಆದರೂ 3 ವಿಚಾರಗಳು ಕಾಮನ್. ಒಂದು ವಿಷಯಗಳು, ಒಂದು ಪದಾರ್ಥಗಳು, ಒಂದು ಜನ. ಇದು ಕಾಮನ್ ಎಲ್ಲರಿಗೂ. ಹೌದು. ಎಂಪ್ಲಾಯ್ ಆಗಿರಲಿ, ಎಂಪ್ಲಾಯರ್ ಆಗಿರಲಿ, ಈ 3 ವಿಚಾರಗಳನ್ನೇ ಡೀಲ್ ಮಾಡಬೇಕು ಅವರು. ಆರ್ಕಿಟೆಕ್ಟ್ ಆಗಿರಲಿ, ಇಂಜಿನಿಯರ್ ಆಗಿರಲಿ, ಡಾಕ್ಟರ್ ಆಗಿರಲಿ, 3 ವಿಚಾರಗಳನ್ನೇ ಡೀಲ್ ಮಾಡಬೇಕು. ಸೊ ನಮ್ಗೆ ಎಷ್ಟು ವಿಷಯಗಳು ಗೊತ್ತಿದೆ ಅದನ್ನು 3 ಭಾಗ ಮಾಡ್ಕೋಬೋದಾ? ಈಗ ಆ 3 ಭಾಗನೂ ಪಾರ್ಕಿಂಗೇ ಅಲ್ವಾ? ಎಕ್ಸಾಕ್ಟ್ಲಿ. ಪಾರ್ಕಿಂಗ್ ಆಫ್ ಇನ್ಫಾರ್ಮೇಶನ್, ಪಾರ್ಕಿಂಗ್ ಆಫ್ ಮೆಟೀರಿಯಲ್ಸ್, ಪಾರ್ಕಿಂಗ್ ಆಫ್ ಪೀಪಲ್ ಅಲ್ವಾ? ಪಾರ್ಕಿಂಗ್ ಆಯ್ತು. ಯಾವ ವಿಷಯವನ್ನ ಎಲ್ಲಿಡಬೇಕು, ಯಾವಾಗ ತಗೋಬೇಕು, ಆ ವಿಷಯವನ್ನ ಎಲ್ಲಿಡಬೇಕು, ಹೇಗೆ ಬರೆದಿಡಬೇಕು. ಆಫೀಸಿಗೆ ಸಂಬಂಧಪಟ್ಟ ಪದಾರ್ಥಗಳು ಬೇಕಾದಷ್ಟಿದೆ, ಫೈಲ್ಸ್ ಇದೆ, ಮೆಜಾರಿಟಿ ಫೈಲ್ಸ್ ಇರುತ್ತೆ. ಯಾರೋ ಸೇಲ್ಸಲ್ಲಿದ್ದರೆ ಪ್ರಾಡಕ್ಟ್ಸ್ ಇರುತ್ತೆ. ಬಿಗ್ ಬಜಾರ್ಗೆ ಹೋಗ್ತೀವಿ, ರಿಲಯನ್ಸ್ಗೆ ಹೋಗ್ತೀವಿ, ಅಲ್ಲಿ ಏನಿದೆ, ನಿಮಗೆ 1 ಕೋಟಿಗೂ ಜಾಸ್ತಿ ಪದಾರ್ಥ ಇದೆ. ಆದರೆ ಹೊರಗಡೆ ನೋಡ್ತಾ ಇದ್ದಂಗೆ ನೀಟಾಗಿ ಒಂದು ಡಿಸ್ಪ್ಲೇ ಇರುತ್ತೆ. ಫಸ್ಟ್ ಫ್ಲೋರ್ಗೆ ಹೋಗಿ ಗಾರ್ಮೆಂಟ್ಸ್ ಸಿಗುತ್ತೆ, ಗ್ರೌಂಡ್ ಫ್ಲೋರ್ಗೆ ಹೋಗಿ ನಿಮಗೆ ಗ್ರಾಸರಿ ಸಿಗುತ್ತೆ. ಗ್ರಾಸರಿನಲ್ಲಿ ಇಂಥ ಗ್ರಾಸರಿ ಇಂಥ ಕಡೆ ಸಿಗುತ್ತೆ, ವೆಜಿಟೇಬಲ್ಸ್ ಇಂಥ ಕಡೆನೇ ಸಿಗುತ್ತೆ, ಫ್ರೂಟ್ಸ್ ಇಂಥ ಕಡೆ ಸಿಗುತ್ತೆ, ಡ್ರೈ ಫ್ರೂಟ್ಸ್ ಇಂಥ ಕಡೆ ಸಿಗುತ್ತೆ. ಅಲ್ಲಿ ಕೆಳಗಡೆ ಇರುವ ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗೆ ಇಷ್ಟು ವಿಷಯ ಗೊತ್ತಿರುತ್ತೆ. ಆಕ್ಚುಲಿ ಸೂಪರ್ ಮಾರ್ಕೆಟ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ನೀವು ಹೇಳ್ತಾ ಇರೋದಕ್ಕೆ, ಆರ್ಗನೈಸ್ಡ್ ಅನ್ನೋದಕ್ಕಲ್ವಾ. ನೆಕ್ಸ್ಟು ಒಬ್ಬರು ಫಾರ್ಮಸಿಸ್ಟ್ಗೆ ಹೋಗೋಣ. ಫಾರ್ಮಸಿಸ್ಟ್ ಹತ್ರ ಹೋಗಿ ನಾನು ಯಾವುದೋ ಒಂದು ಕೊಡ್ತೀನಿ, ಅಲ್ಲಿ ನೋಡಿದ್ರೆ 1,000ಕ್ಕೂ ಜಾಸ್ತಿ ಮೆಡಿಸನ್ ಬಾಕ್ಸಸ್ ಇದೆ. ಆದರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ಮೆಡಿಸನ್ ಬಾಕ್ಸಲ್ಲಿ ಇದಿದೆ ಅಂತ. ಪರ್ಫೆಕ್ಟ್. ಎಷ್ಟು ಆರ್ಗನೈಸ್ ಆಗಿದ್ದಾರೆ ಅಂದರೆ ಪಾರ್ಕ್ ಆಗಿದೆ. ಉದಾಹರಣೆಗೆ ಹೀಗೆ ರ್ಯಾಕ್ಸ್ ಇಲ್ಲ ಅಂತ ಅನ್ಕೋಣ, ಮೆಡಿಕಲ್ ಸ್ಟೋರಲ್ಲಿ ಎಲ್ಲ ಕೆಳಗೆ ಹಾಕ್ಬಿಟ್ಟಿದ್ದಾರೆ. ಈಗ ಅವ್ರು ತಗೊಳ್ಳೋಕೆ ಕಷ್ಟ ಅಲ್ವಾ? ಹುಡ್ಕೋಕೆ ನೀವು ಹೋಗಿ ನಂಗೊಂದು ಮಾತ್ರೆ ಡಾರ್ಟ್ ಕೊಡು ಅಂತ ಕೇಳಿದಿರಿ, ಅಥವಾ ಹೊಟ್ಟೆ ನೋವಿಗೆ ಜಲೋಸೀಲ್ ಕೊಡು ಅಂತ ಕೇಳಿದಿರಿ, ಡಯಾಬಿಟಿಕ್ ಇನ್ನೇನೋ ಕೇಳಿದಿರಿ, ಗ್ಲಿಂಪ್ ಅಂತ ಕೇಳಿದಿರಿ. ಯಾವ್ದು ಕೇಳಿದ್ರು ಅವ್ನು ಎತ್ಕೊಡಕ್ಕೆ ಆಗ್ಬೇಕಲ್ಲ, ಹುಡುಕ್ಬೇಕಾ ರಾಶಿನಲ್ಲಿ, ಆಯ್ತಾ? ಸೊ ಈಗೇನಾಯ್ತು, ಅವ್ರಿಗೆ ಎತ್ಕೊಡಕ್ಕೆ ಅನುಕೂಲ ಆಯಿತು. ಆ ಅನುಕೂಲ ಮಾಡಿಸುವಿಕೆಯೇ ಪಾರ್ಕಿಂಗ್. ಪ್ರೊಫೆಷನಲಿ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ನಾನೊಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಟ್ಟಿದ್ದೀನಿ ಅಂತ ಅನ್ಕೋಣ. ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಬೇಕಾದಷ್ಟು ಪದಾರ್ಥಗಳಿದೆ, ಪದಾರ್ಥಗಳನ್ನು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ನನಗೆ ಎಷ್ಟು ಜಾಗ ಇದೆ ಅದರಲ್ಲಿ ನಾನು ಎಷ್ಟು ಪದಾರ್ಥಗಳನ್ನು ಡೀಲ್ ಮಾಡಿದ್ದೀನಿ, ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. 2 ವಿಷಯಕ್ಕೆ. ಒಂದು ನನಗೆ ಐಡೆಂಟಿಫೈ ಮಾಡಲಿಕ್ಕೆ, 2ನೇದು ಯಾರೋ ಬಂದಿದ್ದಾರಲ್ಲ, ಗ್ರಾಹಕ ಕಸ್ಟಮರ್ ಬಂದಿದ್ದಾರಲ್ಲ ಅವ್ರಿಗೆ ಕಾಣಲಿಕ್ಕೆ. ಸೊ ಮೊದಲನೇ ಇದರಲ್ಲಿ ನಂಗೆ ಗೊತ್ತಾಗೋದಕ್ಕೆ ನಾನು ನೀಟಾಗಿ ಇಟ್ಟಿದ್ದೀನಿ. 2ನೇದರಲ್ಲಿ ಬೋರ್ಡ್ ಹಾಕಿದ್ದೀನಿ, ಕ್ಲಾರಿಟಿ. ಮೊದಲನೇದು ಪಾರ್ಕಿಂಗ್, 2ನೇದು ಕ್ಲಾರಿಟಿ. ಅದು ಇನ್ನೊಂದು ದೊಡ್ಡ ಸಬ್ಜೆಕ್ಟ್. ಕ್ಲಾರಿಟಿ ಕೊಟ್ಟಿದ್ದೀನಿ. ಏನಂತ, ನಮ್ಮಲ್ಲಿ ಇಷ್ಟು ಪದಾರ್ಥಗಳಿದೆ, ಇಂಥ ಕಡೆ ಸೋಪ್ ಸಿಗುತ್ತೆ, ಇಂಥ ಕಡೆ ಟೂತ್ಪೇಸ್ಟ್ ಸಿಗುತ್ತೆ, ಇಂಥ ಕಡೆ ಬ್ರಷ್ ಇದೆ, ಇಂಥ ಕಡೆ ಅಡುಗೆ ಪದಾರ್ಥಗಳಿದೆ. ಕ್ಲಾರಿಟಿ ಕೊಟ್ಟಿದ್ದೀವಿ. ಪಾರ್ಕಿಂಗ್ ಆಗಿದ್ದರಿಂದ ಕ್ಲಾರಿಟಿ. ಪಾರ್ಕಿಂಗೇ ಇಲ್ಲದೆ ಇದ್ದರೆ ಕ್ಲಾರಿಟಿ. ಇಂಥ ಕಡೆ ಬಟ್ಟೆ ಇದೆ, ಈ ಬಟ್ಟೆಯಲ್ಲಿ ಬಟ್ಟೆ, ಹೆಣ್ಣು ಬಟ್ಟೆ, ಮಕ್ಕಳ ಬಟ್ಟೆ, ಬಟ್ಟೆಗಳಲ್ಲಿ ಚಪ್ಪಲಿಗಳು,
ಎಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಪ್ರೊಫೆಷನಲ್ ಪಾರ್ಕಿಂಗ್. ಮೊದಲು ಪ್ರೊಫೆಷನಲ್ ಪಾರ್ಕಿಂಗ್ ಇರ್ತಾ ಇರಲಿಲ್ಲ, ನಾವು ಸಂತೆಗೆ ಹೋಗ್ತಾ ಇದ್ವಿ. ಹಿಂದೆ ಇದೇ ಡಿಪಾರ್ಟ್ಮೆಂಟಲ್ ಸ್ಟೋರ್ನ ಇದು AC ಸಂತೆ, ಅದು ನಾನ್ AC ಸಂತೆ ಅಷ್ಟೇ. ಆದರೆ ಗುಡ್ಡೆ ಹಾಕಿರೋರು ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಎಲ್ಲ ಫ್ರೆಶ್ ಆಗಿ ಕಾಣುತ್ತೆ. ಆದರೆ ಅದು ಎಲ್ಲವೂ ಕೂಡ ಮಿಕ್ಸ್ ಆಗಿ ಹೋಗ್ತಾ ಇತ್ತು. ಈಗ ಮಿಕ್ಸಿಂಗ್ ಇಲ್ಲಪ್ಪ, ಕ್ಲಾರಿಟಿ ಬಂದ್ಬಿಟ್ಟಿದೆ. ಪ್ರತಿಯೊಬ್ಬರು ಕೂಡ ಹೆಚ್ಚು ಕಡಿಮೆ ಗೊತ್ತೋ ಗೊತ್ತಿಲ್ಲದೆ ಅವರೆಲ್ಲರೂ ಪಾರ್ಕಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಆ ಪಾರ್ಕಿಂಗ್ ಅನ್ನೋ ಸಬ್ಜೆಕ್ಟಲ್ಲಿ ಇದ್ದಾರೆ. ಈ ಸೀರೀಸ್ ಮಾಡ್ತಾ ಇರೋದೇನಕ್ಕೆ ಅಂದರೆ ಇನ್ನೂ ಸಿಂಪ್ಲಿಫೈ ಮಾಡ್ಕೋಬೋದು ಅಂತ ಅಷ್ಟೆ. ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ನಾವು ಪಾರ್ಕಿಂಗ್ ಮಾಡ್ಕೊಂಡು ಬರ್ಬೋದು. ಈಗ ಯಾರಿಗೋ ಅನಿಸುತ್ತೆ ನನ್ನ ಹತ್ರ ಇಷ್ಟು ರಿಸೋರ್ಸಸ್ ಇದೆ, ತುಂಬ ಹಣ ಇದೆ ಅಥವಾ ತುಂಬ ಐಶ್ವರ್ಯ ಇದೆ, ನಾನು ಏನು ಮಾಡಬೇಕು ಅಂದರೆ ಅವರ ಪಾರ್ಕಿಂಗ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ಸ್ವಲ್ಪ ಶೇರ್ಸಲ್ಲಿ ಹಾಕು, ಸ್ವಲ್ಪ ಡಿಪಾಸಿಟ್ ಇಡು, ಸ್ವಲ್ಪ ಪ್ರಾಪರ್ಟಿ ತಗೋ, ಸ್ವಲ್ಪ ಗೋಲ್ಡಲ್ಲಿ ಹಾಕು, ಇದೆಲ್ಲವೂ ಪಾರ್ಕಿಂಗೇನೆ. ಇವು ಪಾರ್ಕ್ ಯುವರ್ ಇನ್ವೆಸ್ಟ್ಮೆಂಟ್ಸ್ ಅಂತಲೇ ಕರೀತಾರೆ. ಪಾರ್ಕ್ ಇನ್ನೆಲ್ಲೋ ಒಂದಷ್ಟು ಖುಷಿ ಪಡೋದಕ್ಕಿಡಿ. ಸೊ ಇದೆಲ್ಲ ಪಾರ್ಕಿಂಗ್. ಪಾರ್ಕಿಂಗ್ ಆಫ್ ಇನ್ಫಾರ್ಮೇಷನ್, ಪಾರ್ಕಿಂಗ್ ಆಫ್ ಮೆಟೀರಿಯಲ್ಸ್, ಪಾರ್ಕಿಂಗ್ ಆಫ್ ಪೀಪಲ್. ನನಗೆ ಲಿಸ್ಟ್ ಹಾಕ್ಕೊಂಡ್ರೆ ಇವತ್ತು ನನಗೆ ಎಷ್ಟು ಜನನ ಮೀಟ್ ಮಾಡಬೇಕು, 20 ಜನ ಗೊತ್ತಿದ್ದಾರೆ, 30 ಜನ ಗೊತ್ತಿದ್ದಾರೆ. ಇವತ್ತು ಯಾರನ್ನ ಮೀಟ್ ಮಾಡಬೇಕು ಅಂದರೆ ನಾನು ಲಿಸ್ಟ್ ಹಾಕ್ಕೊಂಡ್ರೆ ಆಯ್ತು. ಪಾರ್ಕಿಂಗ್ ಆಫ್ ಪೀಪಲ್. ಇವತ್ತು ಇವ್ರನ್ನ ಭೇಟಿ ಮಾಡುವ ಅವಶ್ಯಕತೆ ಇಲ್ಲ, ಡೈರಿ ಬರ್ಕೊಂಡ್ರೆ ಆಯ್ತು, ಪ್ರಯಾರಿಟಿ ಮಾಡ್ಕೊಂಡ್ರೆ ಆಯ್ತು. ಪ್ರಯಾರಿಟೈಸೇಷನ್ ಆ್ಯಂಡ್ ಪಾರ್ಕಿಂಗ್. ಪಾರ್ಕಿಂಗ್ ಇದ್ದಿದ್ದರಿಂದ ಪ್ರಯಾರಿಟಿ. ಮನೆಯಲ್ಲಿ ನಿಮಗೆ ಚಪ್ಪಲಿಗಳು 50 ಇದ್ದಿದ್ದರಿಂದ ಅಥವಾ ಬಟ್ಟೆಗಳು ಒಂದು 50 ಇದ್ದಿದ್ದರಿಂದ ನಂಗೆ ಯಾವ ಚಪ್ಪಲಿ ಬೇಕು, ಯಾವ ಬಟ್ಟೆ ಬೇಕು ಆಯ್ಕೆ ಮಾಡ್ಕೋತೀವಿ. ಸೊ ಪಾರ್ಕಿಂಗ್ ಇದ್ದಿದ್ದರಿಂದ ಆಯ್ತು. ಇಲ್ಲದೆ ಇದ್ರೆ ಯಾವುದೋ ಸಿಕ್ತಲ್ಲ ಚಪ್ಪಲಿ ಅದನ್ನ ಹಾಕೊಂಡು ಹೋಗ್ತೀವಿ. ಯಾವುದೋ ನಂಗೆ ಚಾಯ್ಸೇ ಇಲ್ಲ, ಯಾವುದೋ ಬಟ್ಟೆ ಇದೆ ಅದನ್ನ ಹಾಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಬಿಸ್ನೆಸ್ಸಲ್ಲಿ ಕೂಡ ಪಾರ್ಕಿಂಗ್ ಇದ್ದರೆ ಮಾತ್ರ ಅವರು ಸೆಲೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ. ಪಾರ್ಕಿಂಗಲ್ಲಿ ಗ್ರಾಹಕನ ಮನಸ್ಥಿತಿ ಹೇಗಿದೆ, ಅವನ ಡಿಮ್ಯಾಂಡ್ ಏನಿದೆ, ಅದರ ಮೇಲೆ ನನ್ನ ಪದಾರ್ಥಗಳು ಪಾರ್ಕ್ ಆಗಬೇಕು. ಗ್ರಾಹಕನಿಗೆ ಅವನು ಸಣ್ಣ ಸಣ್ಣ ಸೂಕ್ಷ್ಮಗಳು, ಕೊತ್ತಂಬರಿ ಸೊಪ್ಪು ತಗೊಳಕ್ ಬರ್ತಾನೆ, ಎಲ್ಲಿಗೆ? ರಿಲಯನ್ಸ್ಗೆ. ಅವ್ನು ಬರೋದು ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಕರಿಬೇವು ತಗೊಳಕ್ಕೆ. ಆದರೆ ಒಳಗೆ ಬಂದಮೇಲೆ ಗೊತ್ತಾಗುತ್ತೆ ಆ್ಯಪಲ್ಲು ಇದೆ ಅಂತ. ಸೊ 10 ರೂಪಾಯಿ ತಗೊಳಕ್ ಬಂದವನು 150 ರೂಪಾಯಿ ತಗೊಂಡು ಹೋಗ್ತಾನೆ. ಸೊ ಆ ಪಾರ್ಕಿಂಗ್ ಇದ್ದಿದ್ದರಿಂದ ಅವ್ನು ಜಾಸ್ತಿ ತಗೊಂಡ. ಸೊ ಇವ್ರಿಗೆ ವ್ಯಾಪಾರ ಜಾಸ್ತಿ ಆಯಿತು, ಅವ್ನಿಗೆ ಹೆಂಗೋ ಬೇಕಿತ್ತು, ಮನೆ ಪದಾರ್ಥ ಬೇಕಿತ್ತು, ಹಣ್ಣು ಬೇಕಿತ್ತು, ತರಕಾರಿ ಬೇಕಿತ್ತು, ಹಾಲು ಬೇಕಿತ್ತು, ಏನೇನು ಬೇಕು ಎಲ್ಲ ಇದ್ರ ಜೊತೆ ಅದನ್ನು ತಗೊಂಡೋಗೋಣ ಅಂತ ತಗೊಂಡ. ಸೊ ಈಗ ನಾನು ರಿಯಲ್ ಎಸ್ಟೇಟಲ್ಲಿ ಇದ್ದೀನಿ, ಕನ್ಸ್ಟ್ರಕ್ಷನಲ್ಲಿ ಇದ್ದೀನಿ, ಲೇಔಟ್ಸ್ ಮಾಡ್ತೀವಿ. ಈಗ ನನಗೆ ನಾವು ಎಷ್ಟು ಪ್ರಾಜೆಕ್ಟ್ಸ್ ಮಾಡಿದ್ದೀವಿ, ಪ್ರತಿ ಪ್ರಾಜೆಕ್ಟಿನ ಪ್ರತಿ ಫೈಲ್ ಪಾರ್ಕ್ ಆಗಿರುತ್ತೆ. ಈಗ ನಂಗೆ ಪ್ರಾಜೆಕ್ಟ್ ಅಂದ ತಕ್ಷಣವೇ ಅಲ್ಲಿ ಎಲೆಕ್ಟ್ರಿಸಿಟಿ ಬರುತ್ತೆ, ವಾಟರ್ ಬರುತ್ತೆ, JCBಗೆ ಎಷ್ಟು ಖರ್ಚು ಮಾಡಿದ್ದೀನಿ, ಅಂಡರ್ಗ್ರೌಂಡ್ ಡ್ರೈನೇಜ್ಗೆ ಎಷ್ಟು ಖರ್ಚು ಮಾಡಿದ್ದೀನಿ, ವಾಟರ್ಗೆ ಎಷ್ಟು ಖರ್ಚು ಮಾಡಿದ್ದೀನಿ, ಮತ್ತು ರೋಡ್ಸ್ಗೆ ಎಷ್ಟು ಖರ್ಚು ಮಾಡಿದ್ದೀನಿ, ಬ್ಯೂಟಿಫಿಕೇಷನ್ಗೆ ಎಷ್ಟು ಖರ್ಚು ಮಾಡಿದ್ದೀನಿ, ಗಿಡಗಳಿಗೆ ಎಷ್ಟು ಖರ್ಚು ಮಾಡಿದ್ದೀನಿ, ಎಲ್ಲ ಸಪ್ರೇಟ್ ಫೈಲ್ಸ್ ಇರುತ್ತೆ. ಅದೆಲ್ಲ ಸಪ್ರೇಟ್ ಅಕೌಂಟ್ಸಲ್ಲಿರುತ್ತೆ. ನನಗೆ ಈ ಕ್ಷಣ ಬೇಕಾದರೆ ಎಷ್ಟು ಬೇಕು ಅಂದರೆ ಅಷ್ಟು ಡೇಟಾ ಸಿಗುತ್ತೆ. ಇದೆಲ್ಲ ಪಾರ್ಕಿಂಗ್. ಪಾರ್ಕಿಂಗ್ ಆಫ್ ಫೈಲ್ಸ್, ಪಾರ್ಕಿಂಗ್ ಆಫ್ ಇನ್ಫಾರ್ಮೇಷನ್, ಪಾರ್ಕಿಂಗ್ ಆಫ್ ಮೆಟೀರಿಯಲ್ಸ್. ಅಲ್ಲಿಗೆ ಹೋದರೆ ನನ್ನ ಹತ್ರ ಎಷ್ಟು ಪೈಪ್ ಇದೆ, 20 ಪೈಪ್ ಇದೆಯಾ, 30 ಪೈಪ್ ಇದೆಯಾ, ಅಲ್ಲಿ ಗೊತ್ತಿರುತ್ತೆ. ಸೊ ಪಾರ್ಕಿಂಗ್ ಯಾಮಾರೋಕೆ ಸಾಧ್ಯತೆನೇ ಇಲ್ಲ. ಆರ್ಗನೈಸ್ ಆಗಿಬಿಟ್ರೆ, ಆ ಪಾರ್ಕಿಂಗ್ ಸಬ್ಜೆಕ್ಟ್ನ ಮಾಸ್ಟರ್ ಮಾಡಿಬಿಟ್ರೆ. ಪಾರ್ಕಿಂಗ್ ಅಂಡ್ ರಿಪೋರ್ಟಿಂಗ್ ಆಫ್ ಪಾರ್ಕಿಂಗ್. ರಿಪೋರ್ಟಿಂಗ್ ಅಂತ ಡೇಟಾ, ಹೇಳಿದ್ರೆ ಡಾಕ್ಯುಮೆಂಟೇಶನ್ ಆಫ್ ಪಾರ್ಕಿಂಗ್. ಈಗ ನಾವೆಲ್ಲ ಪಾರ್ಕ್ ಎಲ್ಲ ಮಾಡಾಯಿತು, ಕೀಗಳೆಲ್ಲ ಒಂದು ಕಡೆ ಇಟ್ವಿ, ಪೆನ್ನೆಲ್ಲ ಒಂದು ಕಡೆ ಇಟ್ವಿ, ಬಟ್ಟೆ ಒಂದು ಕಡೆ ಇಟ್ವಿ. ರಿಪೋರ್ಟಿಂಗ್ ಆ್ಯಂಡ್ ಡಾಕ್ಯುಮೆಂಟೇಶನ್ ಅಂತ ಹೇಳ್ತೀವಿ. ಡಾಕ್ಯುಮೆಂಟೇಶನ್ ಅಂತಂದರೆ ನನ್ನ ಹತ್ರ ಎಷ್ಟು ಪೆನ್ ಇದೆ, ಎಷ್ಟು ಸೆಟ್ ಚಪ್ಪಲಿ ಇದೆ, ಎಷ್ಟು ಸೆಟ್ ಬಟ್ಟೆ ಇದೆ, ಯಾವ ಬಟ್ಟೆ ಯಾವಾಗ ತಗೊಂಡಿದ್ದು, ಇನ್ನೊಂದು ಸಬ್ಜೆಕ್ಟ್ ಅದು, ಅದೊಂದು ದೊಡ್ಡ ಸಬ್ಜೆಕ್ಟ್. ಮತ್ತು ಡಾಕ್ಯುಮೆಂಟೇಶನ್ ಈಸ್ ಎ ಬಿಗ್ ಸಬ್ಜೆಕ್ಟ್. ಡಿಪಾರ್ಟ್ಮೆಂಟಲ್ ಸ್ಟೋರ್ ಅವರು ಎವ್ರಿ ಸೆಕೆಂಡ್ ಡಾಕ್ಯುಮೆಂಟೇಶನ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಸಾಫ್ಟ್ವೇರ್ಸಿಗೆ ಬಂದುಬಿಡ್ತಾರೆ. ಒಂದು ಪದಾರ್ಥ ಹೊರಕ್ಕೆ ಹೋದರೆ 100 ಗ್ರಾಮಿನ ಜೀರಿಗೆ ಹೊರಕ್ಕೆ ಹೋದರೆ ಅಲ್ಲಿ ಸ್ಟಾಕಲ್ಲಿ ತೋರಿಸುತ್ತೆ 100 ಗ್ರಾಮ್ ಕಮ್ಮಿ ಆಯಿತು ಅಂತ. ದಿಸ್ ಈಸ್ ಪಾರ್ಕಿಂಗ್ ಆ್ಯಂಡ್ ಡಾಕ್ಯುಮೆಂಟೇಶನ್. ಅದ್ರ ಜೊತೆ ರಿಪೋರ್ಟಿಂಗ್ ಬಂದ್ಬಿಡ್ತು. ಎಲ್ಲೋ ಕೂತ್ಕೊಂಡಿರುವ ಓನರು ಅವ್ನು ನೋಡ್ತಾನೆ ಸ್ಟಾಕ್ ಎಷ್ಟಿದೆ ಅಂತ.
ಇಷ್ಟೇನಾ? ಮೆಮೊರೀಸ್ ಪಾರ್ಕ್ ಮಾಡಲ್ವಾ ನಾವು? ಹೌದು. ಎಷ್ಟು ಫೋಟೋಸ್ ಇದೆ, ಎಷ್ಟು ಫೋಟೋಸು ನಾವು ನೀವು ಮಾಡಲ್ಲ ಅಂತ ಹೇಳಿ ಗೂಗಲ್, ಮೈಕ್ರೋಸಾಫ್ಟ್ ಇವರೆಲ್ಲ ಏನು ಮಾಡಿರ್ತಾರೆ ಅಂತಂದರೆ ಡೇಟ್ ವೈಸ್ ಕಲೆಕ್ಷನ್ಸ್ ಇಟ್ಟಿರ್ತಾರೆ. ಡೇಟ್ ವೈಸ್ ಗೂಗಲ್ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗುತ್ತೆ. ನಾನು ಎಲ್ಲೆಲ್ಲಿಗೆ ಹೋಗಿದ್ದೀನಿ ಎಲ್ಲ ಟ್ರ್ಯಾಕ್ ಮಾಡಿ ಇಟ್ಕೊಂಡಿರುತ್ತೆ. ಇಂಥ ದಿನ ನೀ ಇಂಥ ಕಡೆ ಹೋಗಿದ್ಯಾ ಅಂತ ಗೂಗಲ್ ಹೇಳುತ್ತೆ. ಸೊ ದಿಸ್ ಈಸ್ ಪಾರ್ಕಿಂಗ್ ಆಫ್ ಮೆಮೊರೀಸ್. ಹಿಂದೆ ನಾವು ಆಲ್ಬಮ್ಸ್ ಇಡ್ತಾ ಇದ್ವಿ. ಎಷ್ಟು ಆಲ್ಬಮ್, ಆ ಆಲ್ಬಮ್ ತೆಗೆದು ನೋಡ್ತಾ ಇದ್ವಿ. ಆ ಎಲ್ಲ ಫೋಟೋಸು ಒಂದೇ ಆಲ್ಬಮಲ್ಲಿ ಹಾಕಿದ್ದೀವ ಅಥವಾ ಯಾವ್ಯಾವುದೋ ಫೋಟೋಸ್ ಯಾವ್ಯಾವುದೋ ಆಲ್ಬಮಲ್ಲಿ ಹಾಕಿದ್ದೀವ? ಇಲ್ಲ, ಒಂದು ಅಕೇಶನ್ ಒಂದು ಆಲ್ಬಮ್. ಅದು ಚಿಕ್ಕ ಆಲ್ಬಮ್ ಇರ್ಬೋದು, ದೊಡ್ಡದಿರ್ಬೋದು. ದಟ್ ಈಸ್ ಪಾರ್ಕಿಂಗ್ ಆಫ್ ಮೆಮೊರೀಸ್. ಪಾರ್ಕಿಂಗ್ ಆಫ್ ಐಡಿಯಾಸ್ ಮಾಡ್ಬೋದಾ? ಮುಂದೆ ಏನೋ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಇವತ್ತು ಪಾರ್ಕ್ ಮಾಡ್ಕೋತೀನಿ. ಐಡಿಯಾಸ್ ಬಂದಿದೆ, ಬಂದಾಗ ಬರೆದಿಟ್ಟಿದ್ದೀನಿ. ಐಡಿಯಾಸ್ ಬಂದಿದ್ದು ಪಾರ್ಕಿಂಗ್, ಐಡಿಯಾಸ್ ಬಂದಿದ್ದನ್ನ ಬರೆದಿಟ್ಟಿದ್ದು ಡಾಕ್ಯುಮೆಂಟೇಶನ್. ಬರ್ದಿಡೋದು, ಡಾಕ್ಯುಮೆಂಟ್ ಮಾಡೋದು. ಎಷ್ಟು ಕೆಲಸ ಎಷ್ಟಿದೆ, ಇನ್ನೊಂದೊಂದು ನಿಮಿಷ ಜಾಸ್ತಿ ಆಗ್ಬೋದು ಅಷ್ಟೇ. ಆದರೆ ಒಂದ್ಸಲ ಡಾಕ್ಯುಮೆಂಟ್ ಮಾಡಿಟ್ರೆ ನಾಳೆ ನೋಡ್ಬೋದು, ನೆಕ್ಸ್ಟ್ ಇಯರ್ ನೋಡ್ಬೋದು, 10 ವರ್ಷ ಆದಮೇಲೆ ನೋಡ್ಬೋದು. ಆಲ್ಬಮ್ಸ್ ಮಾಡಿದ್ದೀವಿ, ಯಾವ ವರ್ಷ ಬೇಕಿದ್ರು ತೆಗೆದು ನೋಡ್ಬೋದು, ಯಾವಾಗ ಬೇಕಿದ್ರು ತೆಗೆದು ನೋಡ್ಬೋದು. ಮೊದಲೆಲ್ಲ ಡಾಕ್ಯುಮೆಂಟೇಷನ್ ಅಂದರೆ ತುಂಬ ದೊಡ್ಡ ಸ್ಪೇಸ್ ತೊಗೋತಾ ಇತ್ತು. ಇವತ್ತು ತುಂಬ ದೊಡ್ಡ ಸ್ಪೇಸ್ ತೊಗೊಳ್ಳಲ್ಲ. ಇವತ್ತೆಲ್ಲ ಎಲ್ಲ ಡ್ರೈವಲ್ಲಿ, ಒಂದು ಸಣ್ಣ ಡ್ರೈವಲ್ಲಿ ಇದೆ ಡಾಕ್ಯುಮೆಂಟೇಷನ್. ಅದು ಇನ್ನೊಂದು ದೊಡ್ಡ ಸಬ್ಜೆಕ್ಟ್. ಸೊ ಪಾರ್ಕಿಂಗ್ ಅನ್ನುವಂಥದ್ದು ಬರೀ ಒಂದು ಸಣ್ಣ ವಿಷಯಕ್ಕಲ್ಲ. ಹಾಸ್ಪಿಟ್ಲಲ್ಲಿ ಪಾರ್ಕಿಂಗ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಪಾರ್ಕಿಂಗ್, ರಿಯಲ್ ಎಸ್ಟೇಟಲ್ಲಿ ಪಾರ್ಕಿಂಗ್, ಇನ್ವೆಸ್ಟ್ಮೆಂಟ್ಸಲ್ಲಿ ಪಾರ್ಕಿಂಗ್, ಬ್ಯಾಂಕಲ್ಲಿ ಪಾರ್ಕಿಂಗ್. ಯಾವುದೇ ವ್ಯಕ್ತಿ ಯಾವುದೇ ವಿಷಯ ತಗೊಂಡ್ರೋ ಪಾರ್ಕಿಂಗ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಬ್ಜೆಕ್ಟ್. ಆ ಸಬ್ಜೆಕ್ಟು ಚಿಕ್ಕದ್ರಲ್ಲಿ ನಾನು ಇಷ್ಟು ದಿನ ಹೇಳಿದ್ದೀನಲ್ಲ, ಇಷ್ಟು ಹೊತ್ತು ಹೇಳಿರೋದು ಎಲ್ಲ ಬರ್ಕೊಂಡು ಸುಮ್ಮನೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದರೆ ಗೊತ್ತಿಲ್ಲದೆ ಒಂದೇ ಒಂದು ವರ್ಷದಲ್ಲಿ ಸಕ್ಸಸ್ಸಿನ ಮಾರ್ಗದಲ್ಲಿ ನೀವು ಇರ್ತೀರಿ. ಯಾಕೋ ಸಕ್ಸಸ್ ಸಿಗ್ತಾ ಇಲ್ಲ ಅಂತೀವಲ್ಲ, ಸಕ್ಸಸ್ ಯಾಕೆ ಸಿಗ್ತಾ ಇಲ್ಲ ಅಂದರೆ ಗೊತ್ತಾಗ್ತಾ ಇಲ್ಲ ನನಗೆ ಯಾವ ಕೆಲಸವನ್ನು ಯಾವಾಗ ಚೂಸ್ ಮಾಡಬೇಕು ಅಂತ, ಯಾವ ವ್ಯಕ್ತಿಯನ್ನು ಚೂಸ್ ಮಾಡಿ ಕೆಲಸ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅನಲೈಸ್ ಮಾಡಬೇಕಾದ್ರೆ ಪಾರ್ಕಿಂಗ್ ಆಗಿದ್ರೆ ಅನಲೈಸ್. ಈಗ ನಮ್ಮ ಮನೆಯಲ್ಲಿ ತರಕಾರಿ ಕಡಿಮೆ ಆಗಿದೆಪ್ಪ, ತರಕಾರಿಗೆ ಒಂದು ಬಾಕ್ಸ್ ಇದ್ರೆ ತಾನೇ ಗೊತ್ತಾಗುತ್ತೆ ನನಗೆ ತರಕಾರಿ ಎಷ್ಟು ಕಡಿಮೆ ಆಗಿದೆ ಅಂತ. ತರಕಾರಿಗೆ ಬಾಕ್ಸೇ ಇಲ್ಲಪ್ಪ, ಎಲ್ಲೆಲ್ಲೋ ಇಟ್ಟಿದ್ದೀವಿ. ಆವಾಗ ನನಗೆ ಕಡಿಮೆ ಎಷ್ಟಾಗಿದೆ ಅಂತ ಗೊತ್ತಾಗಲ್ಲ. ಡಿಪಾರ್ಟ್ಮೆಂಟಲ್ ಸ್ಟೋರ್ ಅವ್ರಿಗೆ ಯಾವುದನ್ನು ತರಿಸ್ಬೇಕು, ಬಟ್ಟೆ ಅವ್ರಿಗೆ ಯಾವ ಬಟ್ಟೆ ತರಿಸ್ಬೇಕು ಅವ್ರಿಗೆ ಗೊತ್ತಾಗೋದು ಯಾವಾಗ? ಪಾರ್ಕ್ ಮಾಡಿ ಇಟ್ಟಿದ್ದಾಗ ಮಾತ್ರ. ಹಾಗೆ ಇದೊಂದು ದೊಡ್ಡ ಸಬ್ಜೆಕ್ಟ್. ಬೆಳಗಿನಿಂದ ಸಂಜೆಯವರೆಗೆ, ಬದುಕಿನ ಮೊದಲನೇ ದಿನದಿಂದ ಸಾಯುವವರೆಗೆ, ಕಡೆಯ ದಿನದವರೆಗೆ ಪಾರ್ಕಿಂಗ್ ಈಸ್ ಎ ಸಬ್ಜೆಕ್ಟ್. ಇದು ಯಾವತ್ತಾದ್ರೂ ಒಂದು ದಿನದ ಸಬ್ಜೆಕ್ಟಾ, ಇವತ್ತು ಸಬ್ಜೆಕ್ಟ್ ತಿಳ್ಕೊಂಬಿಟ್ಟೆ ಅನ್ನೋದಕ್ಕೆ ಅಲ್ಲ. ಇದು ಇಂಪ್ಲಿಮೆಂಟೇಷನ್. 3 ವಿಚಾರಗಳನ್ನು ಹೇಳಿಬಿಟ್ಟು ವಿಲ್ ಎಂಡ್ ದಿಸ್. ಡೇಟಾ ಅಂದರೆ ಇನ್ಫಾರ್ಮೇಷನ್ಸ್. ಅನಲೈಸ್ಡ್ ಇನ್ಫಾರ್ಮೇಷನ್ ಬಿಕಮ್ಸ್ ನಾಲೆಡ್ಜ್. ತುಂಬ 1,00,000 ಇನ್ಫಾರ್ಮೇಷನ್ ಇದೆ ನಮಗೆ, ಆದರೆ ಅದನ್ನು ಅನಲೈಸ್ ಮಾಡಿದ್ರೆ ಅದು ನಾಲೆಡ್ಜ್ ಆಗುತ್ತೆ. ವೆರಿಫೈಡ್, ಅನಲೈಸ್ಡ್, ಎಕ್ಸ್ಪೀರಿಯನ್ಸ್ಡ್ ನಾಲೆಡ್ಜ್ ಬಿಕಮ್ಸ್ ವಿಸ್ಡಮ್. ಯಾರ್ಯಾರು ವಿಸ್ಡಮಲ್ಲಿ ಇರ್ತಾರೆ, ನಾ ಈಗ ಎಷ್ಟೊತ್ತು ಹೇಳಿದ್ದೇನಲ್ಲ, ಇದೆಲ್ಲ ವಿಸ್ಡಮ್. ಯಾರ್ಯಾರು ವಿಸ್ಡಮಲ್ಲಿ ಇರ್ತಾರೆ ಅವರೆಲ್ಲರೂ ಸಕ್ಸಸ್ ಪಾತಲ್ಲಿ ಇದ್ದೇ ಇರ್ತಾರೆ. ಅವರಿಗೆ ಸೋಲೇ ಇಲ್ಲ, ಅವ್ರಿಗೆ ಯಾವಾಗಲೂ ಗೆಲುವೇನೆ. ಯಾಕೆ ಅಂದರೆ ಅವ್ರಿಗೆ ಕ್ಲಾರಿಟಿ ಬಂದ್ಬಿಟ್ಟಿದೆ. ನೋಡುವ ಪ್ರತಿಯೊಂದು ವಿಚಾರ, ಕೇಳಿಸಿಕೊಳ್ಳುವ ಪ್ರತಿಯೊಂದು ವಿಚಾರ, ಮಾತನಾಡುವ ಪ್ರತಿ ವಿಚಾರ ಅವರಿಗೆ ಈ ಸಬ್ಜೆಕ್ಟಿಂದ ಕ್ಲಾರಿಟಿ ಬಂದ್ಬಿಡುತ್ತೆ. ಯಾರಿಗೆ ಕ್ಲಾರಿಟಿ ಇರುತ್ತೆ ಅವರೆಲ್ಲರೂ ತುಂಬ ಬೇಗ ಮುಂದಕ್ಕೆ ಹೋಗ್ತಾರೆ. ನನಗೆ ಅನ್ನಿಸ್ತಾ ಇರೋದೇನೆಂದರೆ, ಮೇ ಬಿ ಆಡಿಯನ್ಸ್ಗೂ ಹೀಗೆ ಅನ್ನಿಸ್ತಿರ್ಬೋದು, ಇವ್ರು ಹೇಳ್ತಾ ಇರೋದು ಎಷ್ಟು ಸಿಂಪಲ್ ಆಗಿದೆ, ಮಾಡೋದು ಸಿಂಪಲ್ ಆಗಿದೆ, ನಾನು ನಾಳೆಯಿಂದ ಮಾಡಬಹುದು ಅನ್ನಿಸ್ಬಿಟ್ರೆ ನಾನು ಸಕ್ಸಸ್ಫುಲ್ ಆಗೇ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ತನಗೆ ತಾನೇ ಬಿಲ್ಡ್ ಆಗುತ್ತೆ. ಆ ಕಾನ್ಫಿಡೆನ್ಸ್ ಟ್ರೈ ಮಾಡಿ. ಡೆಫಿನೆಟ್ಲಿ. ಮತ್ತು ಆಡಿಯನ್ಸ್ ಯಾವತ್ತಾದ್ರೂ ನಂಗೆ ಕರೆದು ಕಾಫಿ ಕೊಡಿಸಿ, ರಾಯಲ್ಟಿ ಕೊಡಿಸಿ. ರಾಯಲ್ಟಿ ಅದು. ಥ್ಯಾಂಕ್ ಯು ವೆರಿ ಮಚ್. ನಮ್ಮನ್ನು ಇಷ್ಟು ನಮ್ಮ ನಾಲೆಡ್ಜ್ನ ಎನ್ಹಾನ್ಸ್ ಮಾಡ್ತಿರೋದಕ್ಕೆ, ನಮಗೆ ಈ ರೀತಿಯಾದ ಸಿಂಪಲ್ ಈಸಿ ಟಿಪ್ಸ್ ಕೊಡ್ತಾ ಇರೋದಕ್ಕೆ, ಎಲ್ಲರೂ ಸಕ್ಸಸ್ಫುಲ್ ಆಗಿ ಅಂತ ಹೇಳಿ ಅದಕ್ಕೆ ಸಿಂಪಲ್ ಫಾರ್ಮುಲಾಸ್ನ ಡಿಕೋಡ್ ಮಾಡಿ ಕೊಡ್ತಾ ಇರೋದಕ್ಕೆ, ಫಾರ್ ಆಲ್ ದಟ್ ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.